ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವ ಸ್ಥಾನಕ್ಕಾಗಿ ಮುಂದುವರೆದಿದೆ ಬಿ ನಾಗೇಂದ್ರ ಕಸರತ್ತು. ವರಿಷ್ಠರ ನಿಲುವಿನ ವಿರುದ್ಧ ನಾಗೇಂದ್ರ ಅಸಮಾಧಾನ ಹೊರಹಾಕಿದ್ದಾರೆ. ಭ್ರಷ್ಟಾಚಾರ ಆರೋಪದ ಬಳಿಕ ರಾಜೀನಾಮೆ ಕೊಟ್ಟಿದ್ದರು ನಾಗೇಂದ್ರ. ವಾಲ್ಮೀಕಿ ಹಗರಣದಲ್ಲಿ ಬಹಳ ದೊಡ್ಡ ಗಂಭೀರ ಆರೋಪ ಇದು. ಜೈಲಿಗೆ ಹೋಗಿ ಬಂದರು ಕೂಡ. ಮತ್ತೆ ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅದ್ರ ಬಗ್ಗೆ ಹಿಂಟು ಕೊಟ್ಟಿದ್ರು. ಜಮೀರ್ ಪದೇ ಪದೇ ಹೇಳ್ತಾ ಇದ್ರು. ರಾಜೀನಾಮೆ ನೀಡಿ 20 ತಿಂಗಳಾಯಿತು, ಆದರೆ ಬಿ ನಾಗೇಂದ್ರಗೆ ಇನ್ನೂ ಕೂಡ ಮಂತ್ರಿಗಿರಿ ಪಟ್ಟ ಸಿಕ್ಕಿಲ್ಲ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಕಾಂಗ್ರೆಸ್ ವರಿಷ್ಠರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಳಗೊಳಗೆ ವರಿಷ್ಠರ ವಿರುದ್ಧ ನಾಗೇಂದ್ರ ಕೋಪ ಹೊರಗೆ ಹಾಕ್ತಿದ್ದಾರಂತೆ. ಈ ಹಿಂದೆ ಸಿಎಂ ಭೇಟಿಯಾಗಿದ್ದರು ವಾಲ್ಮೀಕಿ ನಾಯಕರು. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣದ ಹೆಸರಲ್ಲಿ ಸಿಎಂ ಭೇಟಿಯಾಗಿದ್ದರು. ಆ ವೇಳೆ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡುವಂತೆ ಒತ್ತಡವನ್ನು ಹಾಕಿದರು. ನೀವು ಸಿಎಂ ಇರುವಾಗಲೇ ನಾಗೇಂದ್ರ ಮಂತ್ರಿ ಆಗಬೇಕು ಎಂಬ ಡಿಮ್ಯಾಂಡನ್ನು ಇಟ್ಟಿದ್ರಂತೆ. ಆದರೆ ಇನ್ನೂ ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆ ನಾಗೇಂದ್ರ ಅವರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರಂತೆ ತಮ್ಮ ಆಪ್ತರ ಬಳಿ. ನಾಗೇಂದ್ರ ನೋಡಿ, ಬಳ್ಳಾರಿ ಭಾಗದಲ್ಲಿ ಪ್ರಭಾವಿ ನಾಯಕರು, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು ಅವ್ರದ್ದೇ ಆದಂಥ ವೋಟ್ ಬ್ಯಾಂಕನ್ನು ಕೂಡ ಹೊಂದಿದ್ದಾರೆ. ಆದರೆ ನನ್ನ ಮೇಲೆ ಯಾವುದೇ ಆರೋಪಗಳಿಲ್ಲ, ಎಲ್ಲವೂ ಕೂಡ ನಾನು ಖುಲಾಸೆಯಾಗಿದ್ದೀನಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ.